ಎಂಬಂತಹ ಪುರಸ್ಕಾರವನ್ನು ನೀಡ್ತಾ ಇದೆ. ಈ ಪುರಸ್ಕಾರ ಯಾರಿಗೆಂದರೆ ವಸಂತ್ ಸರ್ ಅವರಿಗೆ ಈ ಪುರಸ್ಕಾರವನ್ನು ನೀಡ್ತಾ ಇದೆ. ಹಾಗೂ ಅವಿನ್ ಸ್ವರ ಸಂಗಮದಲ್ಲಿ ನಿರಂತರ 12 ಗಂಟೆಗಳ ಕಾಲ ನಡೆದ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಬಕ್ಕಿ ಮಂಜುನಾಥ್ರವರ ಗಾಯನದಲ್ಲಿ ನಿರೂಪಣೆಯನ್ನು ಸತತ 12 ಗಂಟೆಗಳ ಕಾಲ ಅವರು ನಡೆಸಿಕೊಟ್ಟು ಮಂಜುರವರ ಸಾಧನೆಗೆ ಕಾರಣಕರ್ತರಾಗಿರ್ತಾರೆ. ಅವರನ್ನು ಗುರುತಿಸಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ವಸಂತ್ ಬಿ ಬಾಬು ಮತ್ತು ತಿಮ್ಮಲು ದಂಪತಿಯ ಪುತ್ರನಾಗಿ 1/6/1985 ಹಾರ್ವರ್ಡ್ನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ MA BEd ಪದವಿಯನ್ನು ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕ್ರಿಯಾಶೀಲ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೂ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಕನ್ನಡ ನಾಡು ನುಡಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ತೊಡಗಿಕೊಳ್ಳುತ್ತಾರೆ. ನಂತರ ಬಣಕಲ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸ್ಥಾನವೂ ಅವರನ್ನು ಅರಸಿ ಬರುವುದು ಮತ್ತು ಅವಿನ್ ಸ್ವರ ಸಂಗಮದಲ್ಲಿ ನಿರ್ದೇಶಕರಾಗಿ ಅದ್ಭುತ ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವಿನ್ TV ಸಂಪಾದಕ ಬಳಗದಲ್ಲಿದ್ದು ಈಗಲೂ ಮೂಲೆ ಮೂಲೆಯಲ್ಲಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಸುಮಾರು 13 ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢಶಾಲಾ ವಿಭಾಗದ ಆಂಗ್ಲ ಮಾಧ್ಯಮದ ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಅವರನ್ನು ಗುರುತಿಸಿಬಿಟ್ಟು ಈ ಒಂದು ಮಂಜುರವರ ಸಾಧನೆಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ನಮ್ಮ ಸಂಸ್ಥೆಯು ನೀಡಿ ಗೌರವಿಸುತ್ತಿದೆ. ಜೋರಾದ ಚಪ್ಪಾಳೆಯನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಗುರುಸ್ತಾ ಇದ್ವಿ. ಈ ಬಹುಮಾನವನ್ನು ನಮ್ಮ ಸಂಸ್ಥೆಯು ನೀಡ್ತಾ ಇದೆ. ತಮ್ಮನ್ನು ಶ್ರೀ ವಿದ್ಯಾ ಕಲಾರತ್ನ ಎಂಬಂತಹ ಪುರಸ್ಕಾರವನ್ನು ನೀಡಿ ನಮ್ಮ ಸಂಸ್ಥೆಯು ಅಭಿನಂದಿಸುತ್ತಿದೆ. ಶ್ರೀ ವಿದ್ಯಾ ಕಲಾರತ್ನ ಎಂಬಂತಹ ಪುರಸ್ಕಾರವನ್ನು ನೀಡಿಬಿಟ್ಟು ವಸಂತ್ ಸರ್ ಅವರನ್ನು ನಮ್ಮ ಸಂಸ್ಥೆಯು ಅಭಿನಂದಿಸುತ್ತಿದೆ.